ಎಸ್ಎಸ್ಕೆ ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ ಶೇಷಾಪುರ ಮಜ್ಜುರ ನಾರಾಯಣಪುರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಲಿಂಗಪ್ಪ ಅವರಿಗೆ ಸರ್ಕಾರವು 1983ರ ಸೆಪ್ಟೆಂಬರ್ 13ರಂದು ಸರ್ಕಾರಿ ಆದೇಶದ ಮೂಲಕ ಮಂಜೂರು ಮಾಡಿದ್ದ 3 ಎಕರೆ ಜಮೀನಿನ ಮೇಲೆ ಈಗ ಬಲಾಢ್ಯರಿಂದ ಕಬಳಿಕೆ ನಡೆದಿದೆ. ಉಲ್ಲೇಖಿತ ಜಮೀನು ಸರ್ವೆ ನಂಬರ್ 81/4A ನಲ್ಲಿ ಸ್ಥಳೀಯ ಬಲಿಷ್ಠ ವ್ಯಕ್ತಿಗಳು ದಲಿತರ ಹಕ್ಕುಗಳ ವಿರುದ್ಧವಾಗಿ ಅಕ್ರಮವಾಗಿ ಜಮೀನನ್ನ ಹತ್ತಿಕ್ಕಿ ಹಾಕಿದ್ದಾರೆ. ಈ ಜಮೀನನ್ನ ಸರ್ಕಾರವು ಮಂಜೂರು ಮಾಡಿದಾಗ 15 ವರ್ಷಗಳ ಕಾಲ ಯಾವುದೇ ರೀತಿ ಪರಭಾರೆ ಅಥವಾ ಮಾರಾಟಕ್ಕೆ ಅವಕಾಶ ಇಲ್ಲ ಎಂಬ ಖಚಿತವಾದ ಷರತ್ತನ್ನ ಸರ್ಕಾರ ವಿಧಿಸಿತ್ತು. ಆದರೂ ನಿಯಮವನ್ನು ಉಲ್ಲಂಘಿಸಿ 9/5/1996ರಂದು ಶಾಹಿದ್ ಉಲ್ಲಾ ಖಾನ್ ಬಿನ್ ಅಬ್ದುಲ್ ರಫೋವ್ ಖಾನ್ ಅವರಿಗೆ ಈ ಜಮೀನು ಮಾರಾಟವಾಗಿದೆ. ನಂತರ ಕ್ರಮವಾಗಿ 10/7/2006ರಂದು ಫಯಾಜ್ ಅಹಮದ್ ಬಿನ್ ಹೈದರ್ ಸಾಬ್, 19/2/2012ರಂದು ಬಿವಿ ನಾರಾಯಣ್ ಬಿನ್ ಲೇಟ್ ಪಟ್ಟಾಭಿರಾಮಯ್ಯ ಮತ್ತು ಕೊನೆಗೆ 10/10/2024ರಂದು ತೇಜಸ್ ಬಿ ರೆಡ್ಡಿ ಬಿನ್ ಭಾಸ್ಕರ್ ರೆಡ್ಡಿಗೆ ಈ ಜಮೀನು ಮಾರಾಟವಾಗಿದೆ. ಈ ಎಲ್ಲಾ ಕ್ರಮಗಳು ಸರ್ಕಾರದ ಆದೇಶ ಮತ್ತು SC/ST ಹಕ್ಕು ನಿಯಮಗಳ ವಿರುದ್ಧವಾಗಿದ್ದು, ಲಿಂಗಪ್ಪ ಅವರ ಪುತ್ರ ಮುನಿವೆಂಕಟರಾಮ ಅವರ ಕುಟುಂಬದವರು ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಈ ಸಂಬಂಧ 2018 ಜೂನ್ 28ರಂದು ಕೋಲಾರ ಉಪವಿಭಾಗದ ಸಹಾಯಕ ಕಮಿಷನರ್ ನ್ಯಾಯಾಲಯದಲ್ಲಿ LND ಬಾರ್ SC/ST ಬಾರ್ 45/2018 ಎಂಬ ಪ್ರಕರಣ ದಾಖಲಾಗಿದ್ದು, ಇದೀಗ ನಿನ್ನೆ ಮುನಿವೆಂಕಟರಾಮ ಅವರ ಕುಟುಂಬ ಸದಸ್ಯರು ಹಾಗೂ ಸಂಘದ ಪದಾಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಜಮೀನಿನಲ್ಲಿ ಕೇಸ್ ನಂಬರ್ ಸಹಿತ ಬೋರ್ಡ್ ಹಾಕಿ ತಮ್ಮ ಹಕ್ಕು ಸ್ಥಾಪನೆಗಾಗಿ ಪಡಿತರ ಚಳುವಳಿಗೆ ನಾಂದಿ ಘೋಷಿಸಿದ್ದಾರೆ. ದಲಿತರ ಹಕ್ಕುಗಳ ಪರಿಪಾಲನೆಗಾಗಿ ಈ ಪ್ರಕರಣದ ಮೇಲ್ವಿಚಾರಣೆಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಂಘದ ಸದಸ್ಯರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮುಳ್ಳಹಳ್ಳಿ ವೆಂಕಟಸ್ವಾಮಿ, ಕೋಲಾರ ಶ್ರೀನಿವಾಸ್, ಆಂಜನಪ್ಪ, ಮುನಿಯಪ್ಪ, ಅಚ್ಯುತ್ ಕುಮಾರ್, ವೆಂಕಟರಾಮ್, ಹಲವು ಮಹಿಳೆಯರು, ಸ್ಥಳೀಯರು ಭಾಗವಹಿಸಿದ್ರು. ಸುದ್ದಿ ಕೋಲಾರ ಶ್ರೀನಿವಾಸ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ ಶ್ರೀನಿವಾಸಪುರ ತಾಲೂಕು ಶೇಷಾಪುರ ಮಜ್ಜುರ ನಾರಾಯಣಪುರ ಗ್ರಾಮಕ್ಕೆ ಸಂಬಂಧಿಸಿದ 81/4A ಎಂಬಂಥ ಸ್ಥಳದಲ್ಲಿ 3 ಎಕರೆ ಜಮೀನು 1983ರಲ್ಲಿ ಪರಿಶಿಷ್ಟ ಜಾತಿ ದಲಿತ ಜನಾಂಗಕ್ಕೆ ಸೇರಿದ ಲಿಂಗಪ್ಪ ಎಂಬಂಥವ್ರಿಗೆ 3 ಎಕರೆ ಜಮೀನು ದರಖಾಸ್ತು ಮುಖಾಂತರ ಆಗಿರುತ್ತದೆ. ಇಂಥ ಜಮೀನನ್ನು ಬಲಾಢ್ಯರು ಈ ಒಂದು ಅವಕಾಶನ ಇವರು ಲಿಂಗಪ್ಪ ಅನ್ನೋಂಥವರು ಏನೂ ಅರಿವಿಲ್ಲದಂಥ ಒಂದು ವ್ಯಕ್ತಿ ಕೂಲಿಯಿಂದ ಜೀವನ ನಡೆಸ್ತಾ ಇರ್ತಾರೆ. ಇಂಥ ಒಬ್ಬ ವ್ಯಕ್ತಿಯನ್ನು ಇದೇ ಪಕ್ಕದ ಗ್ರಾಮದ ಮುಡೈನೂರು ಗ್ರಾಮದ BV ನಾರಾಯಣ್ ಎಂಬಂಥ ಅವ್ರ ಮನೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಈ ವ್ಯಕ್ತಿ ಇವರ ಒಂದು ಎಲ್ಲ ವಿಚಾರ ತಿಳ್ಕೊಂಡು ಏನು ಈ ಜಮೀನನ್ನು ಕಬಳಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿ BV ನಾರಾಯಣ್ ಎಂಬಂಥವರೇ 3 ಜನಕ್ಕೆ ಕ್ರಯ ಮಾಡಿರ್ತಾರೆ. ಈ ವಿಚಾರ ತಿಳಿದು ಇವರು 2018ರಲ್ಲಿ ನ್ಯಾಯಾಲಯಕ್ಕೆ ಹೋಗ್ತಾರೆ. ಯಾರು? ಲಿಂಗಪ್ಪ ಕುಟುಂಬದವರು. ಹೋದಂಥ ಸಂದರ್ಭದಲ್ಲಿ ಈ ವಿಚಾರ BV ನಾರಾಯಣ್ ಗೊತ್ತಿದ್ದರೂ ಸಹ BV ನಾರಾಯಣ್ ಮತ್ತೊಬ್ಬ ಬೆಂಗಳೂರು ವ್ಯಕ್ತಿಗೆ ಮಾರಾಟ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಚಾರ ನ್ಯಾಯಾಲಯದಲ್ಲಿದ್ದರೂ ಸಹ ಇಬ್ಬರಿಗೆ ಕ್ರಯ ಆಗುತ್ತೆ. ಇವರು ನ್ಯಾಯಾಲಯಕ್ಕೆ ಹೋದ ನಂತರ ಇಬ್ಬರು ವ್ಯಕ್ತಿಗಳಿಗೆ ಮಾರಾಟ ಆಗುತ್ತೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಏನು ಒಂದು ಅಧಿಕಾರಿ ವರ್ಗಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತಂದರೆ, ಈ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣ ಇತ್ಯರ್ಥ ಆಗಲಿವರೆಗೂ ಯಾವುದೇ ರೀತಿ ಮುಂದಿನ ವಿಚಾರಗಳು ಮಾರಾಟ ಇನ್ನೊಂದು ಮತ್ತೊಂದು ಆಗಬಾರ್ದು ಅನ್ನೋಂಥದ್ದು ಒಂದು. ಎರಡನೇದಾಗಿ ಅಂಥ ಸಂದರ್ಭದಲ್ಲಿ ಆದರೆ ಈ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಮಾಡ್ತೀವಿ. ಜೊತೆಗೆ ವಿಚಾರ ಏನಂತಂದರೆ, ಇಲ್ಲಿ ಈಗ ಈ ಒಂದು ನಾಮಫಲಕವನ್ನು ಅಳವಡಿಸಿರ್ತಕ್ಕಂಥ ವಿಚಾರಕ್ಕೆ ಏನಾದರೂ ಈ ನಾಮಫಲಕವನ್ನು ತೆರವು ಮಾಡೋಂಥ ವಿಚಾರ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಕಾನೂನು ಇಲಾಖೆಯವರೇ ಇದು ಬದ್ಧ ಮುತುವರ್ಜಿ ವಹಿಸಿ A ಸರ್ವೆ ನಂಬರ್ಗೆ ಸಂಬಂಧಿಸಿದಂತೆ 3 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ಮುಸ್ಲಿಂ
ವ್ಯಕ್ತಿಗಳು ಇಬ್ಬರು ಕ್ರಯ ಆಗಿರುತ್ತೆ. ತದನಂತರ ಈ ವಿಚಾರ ಗೊತ್ತಾಗಿ 2018ರಲ್ಲಿ ಇವರು ನ್ಯಾಯಾಲಯಕ್ಕೆ ಹೋಗ್ತಾರೆ, ನಿಂಗಪ್ಪ ಕುಟುಂಬದವರು. ಆಗ ಈ ವಿಚಾರ ಹಿಂಗಿದೆ, ನ್ಯಾಯಾಲಯದಲ್ಲಿದೆ ಅನ್ನೋಂಥ ವಿಚಾರನ ಏನು ಶ್ರೀನಿವಾಸಪುರ ತಾಲೂಕು ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಇವರು ಒಂದು ದೂರನ್ನು ಕೊಡ್ತಾರೆ. ಈ ದೂರು ಇದ್ದರೂ ಸಹ ನ್ಯಾಯಾಲಯದಲ್ಲಿದೆ, ಪ್ರಕರಣ ಇದೆ ಈ ಒಂದು ಜಮೀನು ಮೇಲೆ ಅಂತೇಳಿ ಪಾಪ ಈ ಮುಕ್ತ ಜನಾಂಗ ತಗೊಂಡೋಗಿ ಒಂದು ರಿಕ್ವೆಜೇಷನ್ ಕೊಟ್ಟರು ಸಹ ಬಲಾಢ್ಯರ ಒಂದು ಒತ್ತಡಕ್ಕೆ ಮಣಿದು ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲೂ ಸಹ ಇವ್ರಿಗೆ ಮೋಸ ಮಾಡೋಂಥ ಕೆಲಸ ಮಾಡಿರ್ತಾರೆ. ಇವರು ದೂರು ಕೊಟ್ಟ ನಂತರನೂ ಸಹ ಇಬ್ಬರು ವ್ಯಕ್ತಿಗಳಿಗೆ, ಬೆಂಗಳೂರು ವಾಸಿಗಳಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳಿಗೆ ಕ್ರಯ ಮಾಡ್ತಾರೆ, ಏನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ. ಇದು ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಒಂದು ದಲಿತ ಕುಟುಂಬಕ್ಕೆ ಅನ್ನೋಂಥದ್ದು ಇದಂತ ಸಂಬಂಧಪಟ್ಟ ಈ ಅಧಿಕಾರಿಗಳು ಮನವರಿಕೆ ಮಾಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ